ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ತಿಳಿಸ್ಕೊಡ್ತಿದ್ದೆ ಅಂತಂದರೆ, ಭಾಳಷ್ಟು ಸರಿ ಕೇಳಿದ್ದೆ ಏನಂತಂದರೆ, ರವಿ ಬೆಳಗೆಯವರವರ ಹೇಳಿ ಹೋಗೋ ಕಾರಣ ಬುಕ್ಕನ್ನು ಓದಿರಿ ಚೆನ್ನಾಗಿರುತ್ತೆ ಅಂತ. ಅವ್ರನ್ನ ಕೇಳಿ ನಾನು ತರಿಸಿದ್ದೆ ಹೇಳಿ ಹೋಗೋ ಕಾರಣ. ಚೆನ್ನಾಗಿದೆ ಅಂತ ರಿವ್ಯೂಸ್ ಬಂದಿದೆ, ನೋಡೋಣ ಯಾವ ಥರ ಇದೆ ಅಂತ. ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಏನಂತಂದರೆ, ಅವರು ಇಂಟ್ರೊಡಕ್ಷನ್ ಮಾಡ್ತಾಯಿದ್ದಾರೆ ಪಾತ್ರಗಳದ್ದು. ಯಾವ ಥರ ಮಾಡ್ತಾಯಿದ್ದಾರೆ ಅಂತಂದರೆ, ಅವರನ್ನು ನಿಜವಾಗ್ಲೂ ಅಕ್ಷರ ಮಾಂತ್ರಿಕ ಅಂತಲೇ ಕರಿಬೇಕು, ಯಾಕಂದರೆ ಅಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಬನ್ನಿ ಯಾವ ಥರ ಮಾಡಿದ್ದಾರೆ ಅಂತಂದು ಹೇಳೋಣ ನೋಡೋಣ. ಅವೆರಡು ನೆರಳು ತುಂಬ ಹೊತ್ತಿಂದ ನಡೆಯುತ್ತಲಿದ್ದವು. ಅಂದರೆ ಅವರು ಪಾತ್ರ ಪರಿಚಯ ಮಾಡ್ತಾಯಿದ್ದಾರೆ. ದಣಿವು ಹರಡಿಕೊಂಡಿದ್ದಿರಬಹುದಾದರೂ ಹೆಜ್ಜೆ ಸೋತಿರಲಿಲ್ಲ ಅವರದ್ದು, ನಡೀತಾನೆ ಇದ್ರು ಕಂಟಿನ್ಯೂಸ್. ಓಕೆ. ಅವನು ತನ್ನೆರಡು ಕೈಗಳನ್ನು ಪ್ಯಾಂಟಿನ ಜೇಬಿನಲ್ಲಿರಿಸಿಕೊಂಡಿದ್ದ. ಅವಳು ಬಿಗಿಯಾಗಿ ಎದೆ ಮೇಲೆ ಕೈ ಕೊಟ್ಕೊಂಡಿದ್ದಳು. ಮಾತು ಇಬ್ಬರಲ್ಲೂ ಮುಗಿದಂತಿದ್ದವು. ಅವರನ್ನೀಗ ಕಾಡುತ್ತಿದ್ದದ್ದು ಶಿವಮೊಗ್ಗ ದಟ್ಟ ಚಳಿ ಮತ್ತು ಸಣ್ಣ ಕರಳನ್ನು ಆಗಲೇ ಅರ್ಧ ತಿಂದು ಹಾಕಿದ ಕೆಟ್ಟ ಹಸಿವು. ಇನ್ನೇನು ದೂರವಿರಲಿಲ್ಲ. ಶಿವಮೂರ್ತಿ ಸರ್ಕಲ್ ದಾಟಿದೆ 5 ನಿಮಿಷದ ನಡಿ. ಅಲ್ಲಿ ಕಾಣ್ತಿರೋದೇ ಸರ್ಕಲ್ ಅಂದ ಆ ಹುಡುಗ. ಅಂದಳು ಹುಡುಗಿ. ಮಾತನಾಡಲು ಶುರು ಬಿಟ್ಟರೆ ಚಳಿಗೆ ಹಲ್ಲು ಕಟಕಟಿಸುತ್ತವೆಯೋ, ಹಸಿವು ನೆನಪಾಗಿ ಬಿಡುತ್ತದೆಯೋ. ತಾನು ಯಾವುದಕ್ಕೆ ಹೆದರುತ್ತಿದ್ದಾಳೋ ಅವಳಿಗೆ ಖಚಿತವಿರಲಿಲ್ಲ. ಅವಳ ಹೆಸರೇ ಪ್ರಾರ್ಥನಾ. ಇಲ್ಲಿ ಒಂದು ಇಂಟ್ರೊಡಕ್ಷನ್ ಮಾಡಿದರು. ಅವಳ ಹೆಸರು ಏನಂತಂದರೆ ಪ್ರಾರ್ಥನಾ, ಹುಡುಗಿಯ ಹೆಸರು ಪ್ರಾರ್ಥನಾ ಅಂತಂದು ಅವ್ರು ಇಂಟ್ರೊಡಕ್ಷನ್ ಮಾಡಿದರು. ಓಕೆ. ನಡಿಗೆ ಅವಳಿಗೆ ಹೊಸದಲ್ಲ. ಮೊದಲು ಚನ್ನರಾಯಪಟ್ಟಣದ ತನಕ ನಡೆದು ಬಂದಿದ್ದಳು. ತುಂಬ ದಣಿವೆನಿಸಿತ್ತು. ಆಮೇಲೆ ಅರಸೀಕೆರೆಯ ತನಕ ನಡೆದಳು. ಅವನು ಪ್ರತಿ ಹೆಜ್ಜೆ ಬೆರೆಸಿದ್ದ. ಇನ್ನೇನು ಸ್ವಲ್ಪ ದೂರ. ಅಗೋ ಅಲ್ಲಿ ಕಾಣ್ತಾ ಇರೋದೇ ಕಡೂರು. ಔಡುಗಚ್ಚಿ ಸರಸರ ನಡೆದು ಬಿಟ್ಟರೆ ಬೀರೂರು. ಸ್ವಲ್ಪ ಕೂಡೋಣ ಮರದ ನೆರಳಿಗೆ, ಎದುಸಿರುವ ಸಭೆಯಲ್ಲಿ. ಬೀಸುಗಾಲ ಹಾಕಿದರೆ ತರೀಕೆರೆ. ಎಷ್ಟೊತ್ತಿನ ಮಾತು. ಶಿವಮೊಗ್ಗ ನಮ್ಮ ಗಮ್ಯವಾಗಬೇಕು ಡಿಯರ್. ಆಗ ಮಾತ್ರ ಭದ್ರಾವತಿ ತೀರ ಸಮೀಪದ್ದೆನಿಸಿ ಬಿಡುತ್ತದೆ. ಹಾಗಂತ ಅವನು ಉರಿ ತುಂಬಿಸುತ್ತಲೇ ಇದ್ದ. ಶಿವಮೂರ್ತಿ ಸರ್ಕಲ್ ಕಣ್ಣೆದುರಿಗಿತ್ತು. ಅವನ ಹೆಸರು ಹಿಮವಂತ ಅಂತ ಈಗ ಹೇಳ್ತಾ ಇದ್ದಾರೆ. ಆಗಾಗಲೇ ಹುಡುಗಿ ಹೆಸರು ಪ್ರಾರ್ಥನಾ ಅಂತಂದು ಇಂಟ್ರೊಡಕ್ಷನ್ ಮಾಡಿಕೊಟ್ರು. ಈಗ ಹುಡುಗನ ಹೆಸರು ಹಿಮವಂತ ಅಂತಂದು ಇಂಟ್ರೊಡಕ್ಷನ್ ಮಾಡಿಕೊಟ್ರು. ಬನ್ನಿ ಆಮೇಲೆ ಏನಾಗುತ್ತೆ ನೋಡೋಣ. ಇಷ್ಟು ಹೊತ್ತಿಗಾಗಲೇ ಮನೆಯಲ್ಲಿ ತನ್ನನ್ನು ಹುಡುಕುವುದು ವ್ಯರ್ಥವೆನ್ನಿಸಿ ಸುಮ್ಮನಾಗಿರುತ್ತಾರೆ. ಅಂದರೆ ಹುಡುಗ ಹೇಳ್ತಾ ಇದ್ದಾನೆ, ಈಗ ಎಲ್ಲೇನೋ ಹೊರಗಡೆ ಹೋದಾಗ ನಮ್ಮನ್ನು ಹುಡುಕೋದು ಆಗಲ್ಲ ಅಂತ ಪೇರೆಂಟ್ಸ್ ಯಾವ ಥರ ಹೇಳ್ತಾರೋ ನಮಗೆ, ಅದೇ ಥರ ಇಲ್ಲಿ ಅವನು ಹೇಳ್ತಾ ಇದ್ದಾನೆ. ಇಷ್ಟೊತ್ತಿಗಾಗಲೇ ಮನೆಯಲ್ಲಿ ತನ್ನನ್ನು ಹುಡುಕುವುದು ವ್ಯರ್ಥವೆನಿಸಿ ಸುಮ್ಮನಾಗಿರುತ್ತಾರೆ ಅಂದರೆ ಅವರ ಪೇರೆಂಟ್ಸ್. ಓಕೆ. ಮಧ್ಯರಾತ್ರಿ ಮುಗಿಯುತ್ತಾ ಬಂದಿದೆ. ಮಧ್ಯರಾತ್ರಿ ಮುಗಿಯುತ್ತಾ ಬಂದಿದೆ. ಅಂಗಳದಾಚೆಗಿನ ಕೊಟ್ಟಿಗೆಯಲ್ಲಿ ದನ ಮೆಲುಕು ಹಾಕುವುದಕ್ಕೂ ರಜೆ ಹೇಳಿ ಮಲಗಿರುತ್ತದೆ. ಮನೆಯೊಳಗಿನ ಒಳ ಕಂಬಕ್ಕೆ ಅಮ್ಮ ಆತು ಕುಳಿತು ನಿದ್ರೆ ಹೋಗಿರುತ್ತಾಳೆ. ಅಪ್ಪ ಎಲ್ಲಿದ್ದಾನೋ ಗೊತ್ತಿಲ್ಲ. ಅಟ್ಟದ ಮೇಲೆ ಅಣ್ಣ ಅತ್ತಿಗೆಯ ಮೇಲೊಂದು ಕಾಲು ಬೀಸಾಡಿ ಮಲಗಿರುತ್ತಾನೆ. ಓಕೆ. ಅತ್ತಿಗೆಯ ಮೇಲೊಂದು ಕಾಲು ಬೀಸಾಡಿ ಮಲಗಿರುತ್ತಾನೆ. ಪಕ್ಕದ ತೊಟ್ಟಿಲಲ್ಲಿ ಮಗು ಕೊಸ. ತಾನು ಮನೆ ಬಿಟ್ಟು ಬಂದು ಎಷ್ಟು ದಿನಗಳಾಗಿದ್ದವು? 5 ದಿನಗಳಾಗಿದ್ದವು ಅಥವಾ 6 ದಿನಗಳಾಗಿದ್ದವು, ವಾರ ಕೂಡ ಮರೆತು ಹೋಗಿದೆ ಅಂತಂದು ಹೇಳ್ತಾನೆ. ಈ ಥರ ಹೇಳ್ತಾರೆ ಅವರ ಲೇಖಕರು. ಈ ಥರ ಹಿಮವಂತ ಮತ್ತು ಪ್ರಾರ್ಥನಾ ಬಗ್ಗೆ ಇಂಟ್ರೊಡಕ್ಷನ್ ಮಾಡಿಕೊಟ್ರು. ನಾಳೆ ಏನಾಗುತ್ತೆ ಅಂತ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಇಂಥ ಕಂಟೆಂಟ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ನೆಕ್ಸ್ಟ್ ಕಂಟೆಂಟಲ್ಲಿ ನಾನು ಮತ್ತೆ ಹೇಳ್ಕೊಡ್ತೀನಿ.